ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿ ಆರೋಗ್ಯಕರವಾಗಿರೋ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರಿನ ರೆಸಿಪಿ. ಲಂಚ್ ಬಾಕ್ಸ್ ಕೂಡ ತೊಗೊಂಡೋಗ್ಬೋದು. ಇದು ಮೊದಲೇ ನೆನೆಸಿಟ್ಕೊಂಡಿರೋ ಸೋಯಾ ಚಂಕ್ಸು. ಅರ್ಧ ಗಂಟೆಗೆ ಮುಂಚೆ ನೆನೆ ಹಾಕಿದ್ದೆ. ನೆಂದ ಮೇಲೆ ಸೈಜು ದೊಡ್ಡದಾಗತ್ತೆ. ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೋಯಾ ಚಂಕ್ಸಲ್ಲಿರೋ ನೀರನ್ನ ಹಿಂಡಿ ತೆಗೆಯೋ ಅವಶ್ಯಕತೆ ಇಲ್ಲ, ಹಾಗೆ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗಲೇ ಉಪ್ಪು ಹಾಕ್ಕೊಂಬಿಟ್ರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಮುಚ್ಚಳನ ಮುಚ್ಚಿ ತರ್ತರಿಯಾಗಿ ರುಬ್ಕೋಬೇಕು. ಒಂದು 10 ಸೆಕೆಂಡ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ರುಬ್ಲಿಕ್ಕೆ ಎಕ್ಸ್ಟ್ರಾ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ರುಬ್ಕೊಂಡಿದ್ದಾಗಿದೆ ನೋಡಿ. ಈ ರೀತಿಯಾಗಿ ತರ್ತರಿಯಾಗಿ ರುಬ್ಕೋಬೇಕು. ಮುಂದಿನ ಸ್ಟೆಪ್ನಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 2 ಚಮಚದಷ್ಟು ಎಣ್ಣೆ, ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಸಿಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ, ಕರಿಬೇವಿನ ಎಲೆಗಳು. ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈರುಳ್ಳಿನ ಸುಮಾರು 1-2 ನಿಮಿಷ ಬೇಯಿಸ್ಕೋಬೇಕು. ಹೊಂಬಣ್ಣ ಬರಬೇಕು, ಹಸಿ ವಾಸನೆ ಹೋಗಬೇಕು. ಈಗ ಈರುಳ್ಳಿ ಬೆಂದಿದೆ. ಕಟ್ ಮಾಡಿ ಇಟ್ಕೊಂಡಿರೋ 1 ಟೊಮ್ಯಾಟೊ. ನಿಮಗೆ ಯಾವ ತರಕಾರಿ ಇಷ್ಟ ತರಕಾರಿಗಳನ್ನೆಲ್ಲ ಹಾಕೋಬೋದು. ಮುಸ್ಕಿನ ಜೋಳ, ಕ್ಯಾರೆಟು, ಹಸಿ ಬಟಾಣಿ, ಬೀನ್ಸು, ಆಮೇಲೆ ಬ್ರೊಕೋಲಿನ ಕೂಡ ಹಾಕೋಬೋದು ಇಷ್ಟ ಇದ್ದರೆ. ಸ್ವಲ್ಪ ಅರಿಶಿನ, 2-3 ಚಮಚದಷ್ಟು ನೀರು. ಸ್ವಲ್ಪ ತೇವಾಂಶ ಇದ್ದರೆ ಟೊಮೆಟೊ ಬೇಗ ಬೆಂದೋಗುತ್ತೆ. ಒಗ್ಗರಣೆ ಡ್ರೈನೆಸ್ ಕೂಡ ಬರಲ್ಲ. ಈಗ ಟೊಮೆಟೊ ಬೆಂದಿದೆ. ಇದು ರುಬ್ಬಿಟ್ಕೊಂಡಿದ್ನಲ್ಲ ತರ್ತರಿಯಾಗಿ ಸೋಯಾ ಚಂಕ್ಸು, ಅದು ಉಪ್ಪನ್ನ ರುಬ್ಕೊಳ್ಳೋವಾಗ ಹಾಕ್ಕೊಂಡಿದ್ದೆ. ಮತ್ತೊಮ್ಮೆ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಕಲಿಸ್ಕೊಂಡು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು 10-15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಕಂಟಿನ್ಯೂಸ್ ಆಗಿ ಕಲಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೋಯಾ ಚಂಕ್ಸಲ್ಲಿ ನೀರಿನ ಅಂಶ ಇರುತ್ತೆ, ಸಾಕಾಗುತ್ತೆ. ಇದು ಸೀದೋಗೋದಿಲ್ಲ. ಆಗಾಗ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ರುಚಿಕರವಾಗಿರೋಂಥ ಸೋಯಾ ಉಪ್ಪಿಟ್ಟು ರೆಡಿಯಾಗಿದೆ. ಆರೋಗ್ಯಕರವಾಗಿರೋಂಥ ರೆಸಿಪಿ. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು 10-12 ನಿಮಿಷ ಬೇಯಿಸ್ಕೊಂಡಿದ್ದೆ. ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಲಿಂಬೆ ರಸ. ಸರ್ವ್ ಮಾಡೋವಾಗ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಹುರಿದಿಟ್ಕೊಂಡಿರೋ ಕಡಲೆ ಬೀಜ, ಸೇವು ಕೂಡ ಹಾಕ್ಕೋಬೋದು. ಸೈಡ್ ಡಿಶ್ ಅವಶ್ಯಕತೆ ಇಲ್ಲ. ಮತ್ತಷ್ಟು ಆರೋಗ್ಯಕರವಾಗಿ ಮಾಡ್ಕೋಬೇಕನ್ನಂಗಿದ್ರೆ ಮೊಸರಿನ ಜೊತೆಗೆ ತಿನ್ಬೋದು. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.